ಪುಡಿ ಪುಡಿ ಮಾಡ್ತಾ ಇದೆ. ಇನ್ನ ನೋಡಿ ಇಷ್ಟು ದೊಡ್ಡದಾಗಿತ್ತು ಯಾವ ರೀತಿ ಪುಡಿ ಆಗಿದೆ. ನೀವಿದು ಟೂ ವೀಲರ್ ಅಲ್ಲಿ ಓಡಿಸ್ತಾ ಇದ್ದೀರಾ, ಚಿಕ್ಕಿತ್ತು ಟೈರ್ ಅಂದಾಗ ಈಗ ಟ್ರ್ಯಾಕ್ಟರ್ ನೋಡಿ ಆರಾಮಾಗಿ ಮುಂದಕ್ಕೆ ಮೂವ್ ಆಗುತ್ತೆ. ಕೆಪಾಸಿಟಿ ಈ ರಿವರ್ಸಬಲ್ MB ಪ್ಲೋಗೆ ಇದೆ. ಲೇಸರ್ ಲೆವೆಲರ್ ಅಂತ ನೀವು ನೋಡಬಹುದು. ನೋಡ್ರಿ ಹೆಂಗೆ ಲೆವೆಲ್ ಆಗ್ತಾ ಇದೆ ನೋಡಿ. ಫಿನಿಶಿಂಗ್ ನೋಡಿ, 4 ಸಿಲಿಂಡರ್ 247 ಟಾರ್ಕ್ ರಗಡ್ ಎಕ್ಸೆಲ್ ಪವರ್ ಸ್ಟೇರಿಂಗ್. ಯಾವುದೇ ಟ್ರ್ಯಾಕ್ಟರ್ ಅಲ್ಲೂ ಕೂಡ ಸಿಗದಂತಹ ಗ್ರೌಂಡ್ ಕ್ಲಿಯರೆನ್ಸ್. ಸಡನ್ ಆಗಿ ಪ್ರಾಬ್ಲಮ್ ಆಯ್ತು, ಈ ಬಟನ್ ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಕಸ್ಟಮರ್ ಕೇರ್ ಗೆ ಮೆಸೇಜ್ ಹೋಗುತ್ತೆ. ವಾಯ್ಸ್ ಇಂದ ನೀವು ಕೂಡ ಮಾತಾಡಿ ಕಮ್ಯುನಿಕೇಶನ್ ಮಾಡಬಹುದು. ನಾಬ್ ಅನ್ನು ಕೊಟ್ಟಿದ್ದಾರೆ. 2000 kg ತೂಕ ಎತ್ತುವಂತಹ ಕೆಪಾಸಿಟಿಯನ್ನ ಈ ಟ್ರ್ಯಾಕ್ಟರ್ ಅಲ್ಲಿ ಕೊಟ್ಟಿದ್ದಾರೆ. ಡ್ಯುಯಲ್ PTO ಲಿವರ್ ಅನ್ನ ಕೊಟ್ಟಿದೆ. ನಾನು ತುಂಬಾ ವರ್ಷಗಳಿಂದ ಒಂದು ಕನಸಿನ ಟ್ರ್ಯಾಕ್ಟರ್ ಗೋಸ್ಕರ ಕಾಯ್ತಾ ಇದ್ದೆ. ಕೊನೆಗೂ ನನ್ನ ಕನಸಿನ ಟ್ರ್ಯಾಕ್ಟರ್ ಲಾಂಚ್ ಆಗೇ ಬಿಡ್ತು. ನೋಡಿ, ಬ್ಲಾಕ್ ಪ್ಯಾಂಥರ್ ಡಿಜಿಟ್ರಾಕ್ ಬ್ಲಾಕ್ ಸೀರೀಸ್ ನ 5 ಮಾಡೆಲ್ಗಳು ನಿಮ್ ಕಣ್ ಮುಂದೆ ಇದೆ, ನೋಡ್ತಾ ಇರಬಹುದು. ಇದು ಬ್ಲಾಕ್ ಪ್ಯಾಂಥರ್ಸ್. ಎಸ್ಕಾರ್ಟ್ ಕೊವಾಟಾರ್ ಅವರು ಮೊದಲ ಬಾರಿಗೆ ತಂದಿರುವಂತಹ ಡಿಜಿಟ್ರಾಕ್ ಬ್ಲಾಕ್ ಸೀರೀಸ್ ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್ ಪ್ರಿಯರಿಗೆ ಹಬ್ಬ ಇದು. ಎಸ್ಕಾರ್ಟ್ ಕೊವಾಟಾರ್ ಅವರು ಇಂಡಿಯಾದಲ್ಲೇ ಮೊದಲ ಬಾರಿಗೆ ಬ್ಲಾಕ್ ಸೀರೀಸ್ ಟ್ರ್ಯಾಕ್ಟರ್ ನ ಲಾಂಚ್ ಮಾಡಿದ್ದಾರೆ. ಈ ಒಂದು ವಿಡಿಯೋನ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಮ್ಮ ಚಾನಲ್ ಅಲ್ಲೇ ಮಾಡ್ತಾ ಇರೋದು. ಸೊ ಕಂಪ್ಲೀಟ್ ಆಗಿರುವಂತಹ ಈ ಬ್ಲಾಕ್ ಪ್ಯಾಂಥರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ಡಿಜಿಟ್ರಾಕ್ ನ ಪವರ್ ತೋರಿಸ್ಲಿಕ್ಕೆ ಬಂದಿದ್ದೀವಿ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಇದು ಡಿಜಿಟೆಕ್ ಅಲ್ಲೇ ಇನ್ನೊಂದು ವಿಶೇಷತೆ ಅಂದ್ರೆ 4 ವೀಲ್ ಟ್ರ್ಯಾಕ್ಟರ್. ನೀವಿದು 2 ವೀಲರ್ ಅಲ್ಲಿ ಓಡಿಸ್ತಾ ಇದ್ದೀರಾ, ಅವಾಗ ಏನಾದ್ರು ಸಿಕ್ಬಿತ್ತು ಟೈರ್ ಅಂದಾಗ, ಟ್ರ್ಯಾಕ್ಟರ್ ಮೇಲಕ್ಕೆ ಬರ್ತಾ ಇಲ್ಲ, ಮುಂದೆ ಹೋಗ್ತಾ ಇಲ್ಲ ಅಂದಾಗ, ಅಂತ ಟೈಮಲ್ಲಿ ನೀವು 4 ವೀಲ್ಗೆ ಸ್ವಿಚ್ ಮಾಡಿದ್ರೆ ಸಾಕು, ಈ ಟೈರ್ ಆಟೋಮೆಟಿಕ್ ಆಗಿ ಮೇಲ್ ಬರುತ್ತೆ. ನೋಡಿ 4 ವೀಲ್ಗೆ ಸ್ವಿಚ್ ಮಾಡ್ತಾ ಇದ್ದಾರೆ. ಈಗ ಟ್ರ್ಯಾಕ್ಟರ್ ನೋಡಿ ಆರಾಮಾಗಿ ಮುಂದಕ್ಕೆ ಮೂವ್ ಆಗುತ್ತೆ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ 2 ವೀಲರ್ ಇರೋದನ್ನ 4 ವೀಲರ್ ಹೆಂಗ್ ಕನ್ವರ್ಟ್ ಮಾಡ್ಕೋಬಹುದು. ನೋಡ್ರಿ ಆರಾಮಾಗಿ ಮೂವ್ ಆಯ್ತು, ಏನು ತೊಂದರೆ ಇಲ್ಲ. ಅಲ್ಲೇ ನೀವು ಓಡಿಸ್ಬೇಕಾದ್ರೆ 2 ವೀಲರ್ ಇರೋದನ್ನ 4 ವೀಲ್ಗೆ ಕನ್ವರ್ಟ್ ಮಾಡ್ಬಿಟ್ಟು ನೀವು ಸ್ವಿಚ್ ಮಾಡೋದ್ರ ಮೂಲಕ ಟ್ರ್ಯಾಕ್ಟರ್ನ ಮೇಲೆತ್ತು ಓಡಿಸಬಹುದು. ಟ್ರ್ಯಾಕ್ಟರ್ ಓಡಿಸಬೇಕಾದ್ರೆ ಗಾಲಿ ಸಿಕ್ಬಿದ್ಬಿಡ್ತು, ಏನ್ ಮಾಡೋದು, ಯಾರ ಬಂದು ಎತ್ತಬೇಕಾ ಕೈಯಿಂದ ಅಥವಾ ತಳ್ಳಬೇಕಾ, ಇಂತಹ ಪರಿಸ್ಥಿತಿ ಬರಲ್ಲ. ನೋಡಿ ನೋಡಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಮಣ್ಣಿನ ಹೆಂಟೆಗಳಿದಾವೆ ಕಾಣಿಸ್ತಾ ಇದಾವ. ಈಗ ರೋಟಾವೇಟರ್ ಬರುತ್ತೆ ನೋಡಿ, ಈ ಮಣ್ಣಿನ ಹೆಂಟೆಗಳನ್ನ ಎಲ್ಲ ಪುಡಿ ಪುಡಿ ಮಾಡಿ ಹೆಂಗ್ ಬಿಸಾಕತ್ತಂತ ನೋಡಿ, ಈಗ ತೋರಿಸ್ತಾ ಇರ್ತೀನಿ ನಿಮ್ಗೆ. 10 ಫೀಟ್ ಇರುವಂತಹ ರೋಟಾವೇಟರ್ ಇದೆಯಲ್ಲ, ಇದು ಯಾವ ರೀತಿ ಮಣ್ಣನ್ನ ಪುಡಿ ಪುಡಿ ಅಂದ್ರೆ ಎಂಟೆಗಳು ಏನಿದೆ ಅದು ಎಲ್ಲದನ್ನು ಹೆಂಗ ಪುಡಿ ಪುಡಿ ಮಾಡ್ತಾ ಇದೆ. ಇನ್ನ ನೋಡಿ ಗೊತ್ತಾಗ್ತಾ ಇದೆ. ನೋಡಿ ನೋಡಿ ನಮ್ಮ ರೈತರು ಎಂಟೆಗಳು ಜಾಸ್ತಿ ಇದಾವೆ, ಮಣ್ಣು ಪುಡಿ ಆಗ್ತಾ ಇಲ್ಲ, ಇದರಿಂದ ಸರಿಯಾಗಿ ಬೆಳೆ ತೆಗಿಯಕ್ಕಾಗಲ್ಲ, ಫಲವತ್ತತೆ ಕೊಡಲ್ಲ, ಮಣ್ಣು ಮಿಕ್ಸ್ ಆಗಲ್ಲ, ಏನ್ ಮಾಡೋದು ಅಂತಿರ್ತಾರೆ. ಈ ರೀತಿ ಎಂಟೆಗಳು ಏನಿರ್ತವೆ ನಿಮ್ಗೆ, ಆ ಎಂಟೆಗಳನ್ನ ನೀವು ಪುಡಿ ಮಾಡಿದ್ರೆ ಮಾತ್ರ ನಿಮ್ಮ ಜಮೀನಲ್ಲಿ ಒಳ್ಳೆಯ ಬೆಳೆಯನ್ನ ನೀವು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಾನು ಹೇಳೋದು, ಈ ಡಿಜಿಟ್ರಾಕ್ ನ ಒಂದು ಒಳ್ಳೆಯ ಅನ್ವೇಷಣೆ ಅಂತಂದ್ರೆ 4 ವೀಲ್ ಅಲ್ಲಿ, ಅದು ಕೂಡ 10 ಫೀಟ್ ಇರುವಂತಹ ರೋಟಾವೇಟರ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಸಮಯದ ಉಳಿತಾಯ ಆಗುತ್ತೆ. ನೀವು ಒಂದೇ ಸಾರಿಗೆ ಏನು ಎಂಟೆಗಳಿದೋ ಅವೆಲ್ಲಗಳ ಪುಡಿ ಪುಡಿ ಮಾಡಿ ಬಿಸಾಕ್ಬೋದು. ರೈತರು ಸಮಯವನ್ನ ಉಳಿತಾಯ ಮಾಡ್ಬೋದು, ಡೀಸೆಲ್ ಅನ್ನ ಉಳಿತಾಯ ಮಾಡ್ಬೋದು, ಶ್ರಮ ಕಮ್ಮಿ ಆಗುತ್ತೆ. ಇದರಿಂದ ಏನಪ್ಪಾ ಅಂತಂದ್ರೆ ಒಳ್ಳೆಯ ಬೆಳೆ ತೆಗೆದು ನೀವು ಆದಾಯ ಕೂಡ ಜಾಸ್ತಿ ಮಾಡ್ಬೋದು. ಈಗ ನೋಡಿ ನಾನು ಹಿಂದೆ ತೋರಿಸ್ತಾ ಇದೀನಲ್ಲ, ಎಲ್ಲ ಮಣ್ಣಿನ ಇಂಟೆಗಳೆಲ್ಲ ಪುಡಿ ಆಗ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲ ಪುಡಿ ಆಗ್ಬಿಟ್ಟು ನೋಡ್ರಿ, ಪೌಡ್ರ್ ಉದುರ್ತಾ ಇದೆ. ಅಷ್ಟು ಶಕ್ತಿಶಾಲಿ ಈ ಟ್ರ್ಯಾಕ್ಟರ್. ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಅಂತ ಗೊತ್ತಾಗುತ್ತೆ. ಮಣ್ಣಿನ ಎಂಟೆಗಳು ನೋಡಿ ಇಷ್ಟಿಷ್ಟು ದೊಡ್ಡದಾಗಿತ್ತು, ಆದ್ರೆ ಈಗ ನೋಡ್ಬೋದು ಇಲ್ಲಿ ಪುಡಿ ಪುಡಿ ಆಗಿದೆ. ನೋಡಿ ಯಾವ ರೀತಿ ಪುಡಿ ಆಗಿದೆ. ಇದು ಡಿಜಿಟ್ರಾಕ್ ನ ಹೊಸ ತಾಕತ್ತು. ಎಂತ ಭೂಮಿನೇ ಆಗಿರ್ಲಿ, ಎಂತ ಮಣ್ಣಿನ ಇಂಟೆಗಳನ್ನೇ ಆಗಿರ್ಲಿ, ಪುಡಿ ಪುಡಿ ಮಾಡಿ ಬಿಸಾಗುತ್ತೆ. ದಟ್ ಈಸ್ ಡಿಜಿಟ್ರಾಕ್. ನೋಡಿ ನೀವು ನೋಡ್ತಾ ಇದ್ದೀರಾ, 3 ಬಾಟಮ್ ರಿವರ್ಸಬಲ್ MB ಪ್ಲಾವ್ ಅಂತ. 1 ಅಡಿಗಿಂತ ಆಳವಾಗಿ ಹೋಗುವಂತಹ ಕೆಪಾಸಿಟಿ ಈ ರಿವರ್ಸಬಲ್ MB ಪ್ಲೋಗೆ ಇದೆ. ಕಬ್ಬು ಬೆಳೆದಿರ್ತೀವಿ, ಜೋಳ ಬೆಳೆದಿರ್ತೀವಿ, ಅದೆಲ್ಲ ಒಳಗಡೆ ಇರುತ್ತಲ್ಲ, ಅದು ಮತ್ತೆ ನಿಮಗೆ ಹೊರಗಡೆ ಬರುತ್ತೆ. ಹೊರಗಡೆ ಬಂದ್ಬಿಟ್ಟು ಮೇಲ್ಭಾಗಕ್ಕೆ ಹಾಕಿ ನಿಮ್ಮ ಮಣ್ಣನ್ನ ನೀಟಾಗಿ ಮಿಶ್ರಣ ಮಾಡುತ್ತೆ. ಇದರಿಂದ ಫಲವತ್ತತೆ ಹೆಚ್ಚಾಗುತ್ತೆ. ನೀವು ಅಟ್ ಅ ಟೈಮು ಸಮಯವನ್ನ ಉಳಿತಾಯ ಮಾಡಿಬಿಟ್ಟು ನೀವು ಈ ರೀತಿ ಉಳುಮೆಯನ್ನ ಮಾಡ್ಬೋದು. ಸ್ನೇಹಿತರೆ, ಇದರಿಂದ ಸಮಯದ ಉಳಿತಾಯ ಆಗುತ್ತೆ. ಆಮೇಲೆ ನೀವು ಡೀಸೆಲ್ ಅನ್ನು ಕೂಡ ಸೇವ್ ಮಾಡಬಹುದು ಇದರಿಂದ. ಇದೇನ್ ಗೊತ್ತಾ, ಲೇಸರ್ ಲೆವೆಲರ್ ಅಂತ. ನಾವು ಕೃಷಿ ಮಾಡ್ಬೇಕಾದ್ರೆ ಒಂದು ಎಕರೆನ ಒಂದು 8 ಭಾಗನೋ 10 ಭಾಗನೋ ಮಾಡ್ಕೊಂಡಿರ್ತೀವಿ. ಅದನ್ನ ಆಗಾಗ ಬೆಳೆ ಬಂದಾಗ ಕಟ್ ಮಾಡಿರ್ತೀವಿ. ಮತ್ತೆ ನಾವು ಬೆಳೆಯನ್ನ ಬಿತ್ತಬೇಕಾದಾಗ ನಮಗೆ ಲೆವೆಲ್ ಆಗ್ಬೇಕಾಗತ್ತೆ ಆ ಜಮೀನು. ಅವಾಗ ಏನ್ ಮಾಡ್ಬೇಕು, ಇದು ಒಂದು ಸಮಸ್ಯೆನೆ ನಮ್ಮ ರೈತರಿಗೆ. ಈ ಟ್ರ್ಯಾಕ್ಟರ್ಗಳಲ್ಲಿ ಕೊಟ್ಟಿರುವಂತಹ ಹೊಸ ಅನ್ವೇಷಣೆ ಇದೆಯಲ್ಲ, ಇದರಿಂದ ನೀವು ಜಸ್ಟ್ ಸಿಂಗಲ್, ನೀವೇನು ಇಳಿಬೇಕಾಗಿಲ್ಲ, ನೋಡ್ಬೇಕಾಗಿಲ್ಲ. ಟ್ರ್ಯಾಕ್ಟರ್ ಯಾವ ರೀತಿ ಓಡಿಸ್ತೀರಾ ಆ ರೀತಿ ಜಸ್ಟ್ ಓಡಿದ್ರೆ ಸಾಕು. ಆ ಲೇಸರ್ ಲೆವೆಲರ್ ಏನಿದೆಯಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತೆ. ಇದು ಯಾವ ರೀತಿ ನೀವು ಅಲ್ಲಿ ಫಿಕ್ಸ್ ಆಗಿರುತ್ತಲ್ಲ, ಒಂದೇ ತರ ನಿಮ್ಮ ಜಮೀನು ಅದೇ ಲೆವೆಲ್ ಅಲ್ಲಿ ಇರೋ ತರ ನೋಡ್ಕೊಳ್ಳುವಂಥದ್ದು ಕೆಲಸವನ್ನ ಈ ಲೇಸರ್ ಲ್ಯಾಂಡ್ ಲೆವೆಲರ್ ಕೆಲಸವನ್ನ ಮಾಡುತ್ತೆ. ಈ ಲೇಸರ್ ಲೆವೆಲರ್ ಇಂದ ನಮಗೆ ಎನರ್ಜಿ ಸೇವ್ ಆಗುತ್ತೆ, ಡೀಸೆಲ್ ಸೇವ್ ಆಗುತ್ತೆ, ವಾಟರ್ ಸೇವ್ ಆಗುತ್ತೆ, ಆಮೇಲೆ ನಮಗೆ ಸಮಯದ ಉಳಿತಾಯನೂ ಕೂಡ ಆಗುತ್ತೆ. ನೋಡಿ ನೀವು ನೋಡ್ಬೋದು, ನೋಡ್ರಿ ಹೆಂಗೆ ಲೆವೆಲ್ ಆಗ್ತಾ ಇದೆ ನೋಡ್ರಿ. ಒಟ್ಟಿಗೆ ಎಲ್ಲಾ ಮಣ್ಣುಗಳನ್ನ ಏನಿದೆ ಮೇಲ್ಗಡೆ ಗುಡ್ಡೆ ಮಣ್ಣನ್ನು ಎತ್ಕೊಂಡೋಗಿ ನೀಟಾಗಿ ಒಂದೇ ಸಮನೆ ಲೆವೆಲ್ ಮಾಡ್ಬಿಡುತ್ತೆ.
ಇದು ನೋಡಿ ಆರಾಮಾಗಿ ಇಷ್ಟು ದೊಡ್ಡದಿದೆ. ನೀವೇನು ಮತ್ತೆ ಮತ್ತೆ ಮಾಡ್ಬೇಕನ್ನಾಗಲ್ಲ. ಒಂದು ಲ್ಯಾಂಡಿನ ಒಂದು ಸರಿಗೆ ಹೋಗ್ಬಿಟ್ರೆ ನೀಟಾಗಿ ಲೆವೆಲ್ ಆಗ್ಬಿಡುತ್ತೆ. ನೋಡ್ರಿ ಎಷ್ಟು ನೀಟಾಗಿ ಬರ್ತಾ ಇದೆ. ಫಿನಿಶಿಂಗ್ ನೋಡಿ ಇಲ್ಲಿ ನೀವು ನೋಡ್ಬೋದು ಈ ತರ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಲೆವೆಲ್ ಆಗಿದೆ. ಒಂದೇ ಸರಿ ಗಾಡಿ ಮುಂದೆ ಹೋಗಿರುವಂತದ್ದು. ನಮ್ಮ ಜಮೀನಲ್ಲಿ ನಾವು ಮಣ್ಣನ್ನ ತುಂಬಾ ಈಸಿಯಾಗಿ ಸಮತಟ್ಟು ಮಾಡ್ಬೋದು. ಯಾವುದೇ ರಿಸ್ಕ್ ಇರಲ್ಲ, ಏನು ತೊಂದರೆ ಇಲ್ಲ. ನೀವು ನೋಡ್ಬೋದು ಅಲ್ಲಿ ಹಿಂದೆ ನೋಡಿ ಎಲ್ಲಾ ಮಣ್ಣು ಒಟ್ಟಿಗೆ ನಿಮಗೆ ಅಲ್ಲಿ ಸಮತಟ್ಟು ಆಗ್ತಾ ಇದೆ. ಹಿಂದೆ ಕಾಣಿಸ್ತಾ ಇದೆ ಅನ್ಕೊಂತೀನಿ. ನೋಡಿ ಇಂಥ ಹಾರ್ಡ್ ವರ್ಕ್ ಕೆಲಸನ ಇಷ್ಟು ಈಸಿಯಾಗಿ ಮಾಡ್ಬೋದಾ ಅಷ್ಟು ಅನ್ನೋದನ್ನ ಈ ಸ್ಟ್ರೆಂತ್ ಆಗಿರುವಂತಹ ಲೇಸರ್ ಲೆವೆಲರ್ ನಮ್ಗೆ ಪ್ರೂವ್ ಮಾಡಿ ತೋರಿಸ್ತಾ ಇದೆ ಇವತ್ತು. ಬ್ಲಾಕ್ ಸೀರೀಸ್ ನ ಮೊದಲ ಮಾಡೆಲ್ ಇದು 3 ಸಿಲಿಂಡರ್ ಬರುತ್ತೆ. ಅದರ ಜೊತೆಗೆ 45 HP ಬರುತ್ತೆ. ಸೆಕೆಂಡ್ ಮಾಡೆಲ್ ಇದು 50 HP 3 ಸಿಲಿಂಡರ್. ಇದು 3ನೇ ಮಾಡೆಲ್ 52 HP 3 ಸಿಲಿಂಡರ್ ಒಳಗೊಂಡಿರುವಂತಹ ಟ್ರ್ಯಾಕ್ಟರ್. ಇದು 4ನೇ ಮಾಡೆಲ್ ಇದು 55 HP ಇದೆ, 4 ಸಿಲಿಂಡರ್ ನ ಇದು ಒಳಗೊಂಡಿದೆ. 5ನೇ ಮಾಡೆಲ್ ಇದು 55 HP ಇದೆ, 4 ಸಿಲಿಂಡರ್ ಇದೆ. ಇದು 4 ವೀಲರ್. ಮೊಟ್ಟ ಮೊದಲ ಬಾರಿಗೆ SUV ಇನ್ ಟ್ರ್ಯಾಕ್ಟರ್, ಅಂದ್ರೆ ಟ್ರ್ಯಾಕ್ಟರ್ ಅಲ್ಲಿ SUV ಇದ್ದ ಹಾಗೆ ನೀವು ನೋಡ್ತಾ ಇದ್ದೀರಾ. DG ಟ್ರ್ಯಾಕ್ ಅಲ್ಲಿ ಟಾಪ್ ಮಾಡಲ್ ಬಿಗ್ಗರ್ ಇಂಜಿನ್, 4 ಸಿಲಿಂಡರ್ ಹೊಂದಿರುವಂತಹ ಇದು ಇಂಜಿನ್, 247 ಟಾರ್ಕ್ ಇರುವಂತಹ ಒಂದು ದೊಡ್ಡದಾಗಿರುವ ಇಂಜಿನ್, 3.68 ಲೀಟರ್ ಬಿಗ್ಗರ್ ಇಂಜಿನ್ ಇರುವಂತಹ ಟ್ರ್ಯಾಕ್ಟರ್. ಇದು ದೊಡ್ಡದಾಗಿರುವಂತಹ MRF ಟೈರ್ ಅನ್ನ ಈ DG ಟ್ರ್ಯಾಕ್ ಟ್ರ್ಯಾಕ್ಟರ್ ಅಲ್ಲಿ ಕೊಟ್ಟಿರುವಂತಹದ್ದು. DG ಟ್ರ್ಯಾಕ್ ನ ಎಲ್ಲಾ ಸೀರೀಸ್ ಅಲ್ಲೂ ಕೂಡ MRF ಟೈರ್ ನೇ ಕೊಟ್ಟಿದ್ದಾರೆ. ಹಾಗೆ ಈ ಟೈರು 9.5 ರಿಂದ 24 ಸೈಜಿನ ದೊಡ್ಡದಾಗಿರುವಂತಹ ಗಾತ್ರದ ಟೈರ್ ಇದಾಗಿದೆ. ಎಸ್ಕಾಟ್ ಅಲ್ಲಿ ಬರ್ತಾ ಇರುವಂತಹ EPI ರಗಡ್ ಎಕ್ಸೆಲ್ ಇದಾಗಿದೆ. ಇಲ್ಲಿ ನೋಡಿ ಬ್ಯಾಲೆಸ್ಟ್ ಟೈಪ್ ಅಲ್ಲಿ ಇರುವಂತಹ ಪವರ್ ಸ್ಟೇರಿಂಗ್. ಹಾಗೆ ನೋಡಬಹುದು ಹಿಂದೆ ಇರುವಂತಹ ಈ ಒಂದು ದೊಡ್ಡ ಟ್ರ್ಯಾಕ್ಟರ್ ನ ಈ ದೊಡ್ಡ ಟೈರ್ ನ ಸೈಜ್ ಬಂದ್ಬಿಟ್ಟು 16.9 ರಿಂದ 28 ಸೈಜ್ ಒಳಗೊಂಡಿರುವಂತಹ ಟೈರ್. ಇದು ಯಾವುದೇ ಟ್ರ್ಯಾಕ್ಟರ್ ಅಲ್ಲೂ ಕೂಡ ಸಿಗದಂತಹ ಗ್ರೌಂಡ್ ಕ್ಲಿಯರೆನ್ಸ್ ಈ ಟ್ರ್ಯಾಕ್ಟರ್ ಅಲ್ಲಿ ಸಿಗ್ತಾ ಇದೆ. ನೋಡಿ 4 ವೀಲ್ ಡ್ರೈವ್ ಇರುವಂತಹ ಒಂದು ಟ್ರ್ಯಾಕ್ಟರ್ ಇದು. ನಿಮಗೆ ಚೆನ್ನಾಗಿ ಬೆಟರ್ ಆಗಿರುವಂತಹ ಒಂದು ಗ್ರಿಪ್ ಇರಬೇಕಂತ ಹೇಳ್ಬಿಟ್ಟು 208 kg ಒಂದು ವೆಯ್ಟೇಜ್ ಕೂಡ ಟ್ರ್ಯಾಕ್ಟರ್ ನ ಮುಂಭಾಗದಲ್ಲಿ ಕೊಟ್ಟಿದ್ದಾರೆ. ನೋಡಿ ಕಂಪನಿ ಬಿಗ್ಗರ್ ಆಗಿರುವಂತಹ ಒಂದು ಲ್ಯಾಂಪ್ ಅನ್ನ ಕೊಟ್ಟಿದೆ. ಇವತ್ತು LED ಲೈಟ್ ಅನ್ನ ಕವರ್ ಮಾಡಿದೆ DRL. ಅದರ ಜೊತೆಗೆ ಇಲ್ಲಿ ಅಡಿಷನಲ್ ಆಗಿರುವಂತಹ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ನೋಡಿ DG ಟ್ರ್ಯಾಕ್ ಕಂಪನಿಯ ಲೋಗೋ ಇರುತ್ತೆ. ನಿಮಗೆ ಬೆಟರ್ ಆಗಿರುವಂತಹ ಲುಕ್ ಕಾಣಬೇಕು, ಡಿಸೈನ್ ಕಾಣಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕ್ರೋಮ್ ಲುಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಿಂದ ಈ ಟ್ರ್ಯಾಕ್ಟರ್ ನ ಕಳೆನೇ ಚೇಂಜ್ ಆಗಿದೆ. ಸಿಂಗಲ್ ಬ್ಯಾನೆಟ್ ಆಗಿರುವಂತಹ ಒಂದು ಟ್ರ್ಯಾಕ್ಟರ್ ಇದು. ಸೊ ಇದರಿಂದ ಏನಪ್ಪಾ ಯೂಸ್ ಅಂತಂದ್ರೆ ನಾವು ಈಸಿಯಾಗಿ ಈ ಟ್ರ್ಯಾಕ್ಟರ್ ಏನಾದ್ರೂ ತೊಂದರೆ ಆಗಿದ್ರೆ ಸರ್ವಿಸ್ ಮಾಡಬಹುದು. ಇದು ಏರ್ ಫಿಲ್ಟರ್ 3 ಹಂತದಲ್ಲಿ ಇದು ಏರ್ ಫಿಲ್ಟರ್ ಮಾಡಿ ಇಂಜಿನ್ಗೆ ಒಳ್ಳೆಯ ಗಾಳಿಯನ್ನ ಇದು ಕಳಿಸುತ್ತೆ. ಇಂಜಿನ್ ಚೆನ್ನಾಗಿತ್ತಂದ್ರೆ ಟ್ರ್ಯಾಕ್ಟರ್ ಲಾಂಗ್ ಟೈಮ್ ಬರುತ್ತೆ. ಅದಕ್ಕೋಸ್ಕರ ಇದು ಶುದ್ಧವಾಗಿರುವಂತಹ ಗಾಳಿಯನ್ನ ಇಂಜಿನ್ಗೆ ಕಳಿಸುತ್ತೆ. ಇಲ್ಲಿ ಬರುವಂತಹ ಧೂಳು ಗಲೀಜು ಡಸ್ಟ್ ಏನ್ ಬರುತ್ತೆ ಎಲ್ಲವನ್ನ ಫಿಲ್ಟರ್ ಮಾಡಿ ತೆಗೆದಾಕಿ ಶುದ್ಧವಾಗಿರುವಂತಹ ಗಾಳಿಯನ್ನು ಮಾತ್ರ ಇಂಜಿನ್ ಕಳಿಸುತ್ತೆ. ಇದರಿಂದ ಲಾಂಗ್ ಟರ್ಮ್ ಅಲ್ಲಿ ಈ ಇಂಜಿನ್ ನಮಗೆ ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ಪವರ್ ಸ್ಟೇರಿಂಗ್ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿರುವಂತಹ ಒಂದು ಆಯಿಲ್ ಬಾಕ್ಸ್ ಅನ್ನ ಇವರು ಕೊಟ್ಟಿದ್ದಾರೆ. ಇದರಿಂದ ಏನಂತಂದ್ರೆ ಪವರ್ ಸ್ಟೇರಿಂಗ್ ಲಾಂಗ್ ಲೈಫ್ ಬರುತ್ತೆ, ಹೆಚ್ಚು ಕಾಲ ಬಾಳಿಕೆ ನಮಗೆ ಬರುತ್ತೆ. ಈ ಟ್ರ್ಯಾಕ್ಟರ್ ಅಲ್ಲಿ ವಿಶೇಷವಾಗಿ ನೋಡಬಹುದು ಇಲ್ಲಿ ಒಂದು ಸೆನ್ಸಾರ್ ನ ಕೊಟ್ಟಿದ್ದಾರೆ. ಇದೇನಪ್ಪ ಅಂತಂದ್ರೆ ಇದು ಏರ್ ಫಿಲ್ಟರ್ ಆಗದೆ ಏನಾದ್ರೂ ಧೂಳುಗಟ್ಟಿದ್ರೆ ಏನಾದ್ರೂ ಗಲೀಜ್ ಕುತ್ಕೊಂಡ್ರೆ ಅದು ಇಮಿಡಿಯೇಟ್ ಆಗಿ ನಿಮ್ಗೆ ಟ್ರ್ಯಾಕ್ಟರ್ ಮುಂಭಾಗದಲ್ಲಿ ಇಂಡಿಕೇಟರ್ ಅನ್ನ ಮಾಡುತ್ತೆ. ಇದರಿಂದ ಅಲ್ಲಿರುವಂತಹ ಟ್ರ್ಯಾಕ್ಟರ್ ಓಡಿಸೋರ್ಗೆ ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಿ ಅವ್ರು ಬಂದು ಈ ಧೂಳುಗಟ್ಟಿರೋದನ್ನ ತೆಗೆದು ಅದನ್ನ ಕ್ಲೀನ್ ಮಾಡ್ತಾರೆ. ಇದರಿಂದ ಹೆಚ್ಚು ಕಾಲ ಈ ಇಂಜಿನ್ ಬಾಳಿಕೆ ಬರುತ್ತೆ. ಈ ಟ್ರ್ಯಾಕ್ಟರ್ ಅಲ್ಲಿ ಇದೊಂದು ದೊಡ್ಡ ಅದ್ಭುತ ಅಂತ ಹೇಳ್ಬೋದು. ಇದೇ ಮೊದಲನೇ ಬಾರಿಗೆ ನಾನು ಈ ರೀತಿಯ ಒಂದು ತಂತ್ರಜ್ಞಾನ ಅಳವಡಿಸಿರೋದು ನೋಡಿರುವಂತದ್ದು. ಏನಪ್ಪಾ ವಿಶೇಷ ಅಂತಂದ್ರೆ ಒಂದ್ ವೇಳೆ ಟ್ರ್ಯಾಕ್ಟರ್ ಎಲ್ಲರೂ ತಗೊಂಡೋದಾಗ ಏನಾದ್ರೂ ಸಮಸ್ಯೆ ಆಯ್ತು, ಸಡನ್ ಆಗಿ ಪ್ರಾಬ್ಲಮ್ ಆಯ್ತು, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಅಥವಾ ನಿಮ್ಗೆ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಅಂತ ಸಂದರ್ಭದಲ್ಲಿ ಇಲ್ಲೊಂದು ಇವ್ರು ಬಟನ್ ಕೊಟ್ಟಿದ್ದಾರೆ. ಈ ಬಟನ್ ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಇದು ಕಸ್ಟಮರ್ ಕೇರ್ಗೆ ಮೆಸೇಜ್ ಹೋಗುತ್ತೆ. ಅವ್ರು ಇಮಿಡಿಯೇಟ್ ಆಗಿ ಆನ್ ಸ್ಪಾಟ್ ಅಲ್ಲೇ ನಿಮ್ಗೆ ಏನ್ ಸಮಸ್ಯೆ ಆಗಿದೆ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ತಾರೆ. ಅದಕ್ಕೆ ಸೊಲ್ಯೂಷನ್ ಕೂಡ ಅವರೇ ತಿಳಿಸ್ಕೊಡ್ತಾರೆ. ಅವ್ರು ಅಲ್ಲಿಂದ ಮಾತಾಡೋದು ನಿಮ್ಗೆ ವಾಯ್ಸ್ ಮೂಲಕ ಇಲ್ಲಿ ಕೇಳಿಸುತ್ತೆ. ಜೊತೆಗೆ ನೀವು ಅವ್ರ ಜೊತೆಗೆ ವಾಯ್ಸ್ ಇಂದ ನೀವು ಕೂಡ ಮಾತಾಡಿ ಕಮ್ಯುನಿಕೇಶನ್ ಮಾಡಬಹುದು. ಇಂಥದ್ದೊಂದು ತಂತ್ರಜ್ಞಾನ ಇದೆಯಲ್ಲ, ಇದು DG ಟ್ರ್ಯಾಕ್ ನ ಈ ಬ್ಲಾಕ್ ಸೀರೀಸ್ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಡಾಪ್ಟ್ ಮಾಡಿರುವಂತದ್ದು. ಕಂಪ್ನಿ ಬಾಸ್ ಅವರು ಮಾಡಿರುವಂತಹ ಇನ್ಲೈನ್ ಪಂಪ್ ನ ಕೊಟ್ಟಿದೆ. ಇದರಿಂದ ಏನಪ್ಪಾ ಅಂದ್ರೆ ಕಡಿಮೆ ಖರ್ಚಾಗುತ್ತೆ, ಫ್ಯೂಯಲ್ ಉಳಿತಾಯ ಆಗುತ್ತೆ, ಜೊತೆಗೆ ಮೇಂಟೆನೆನ್ಸ್ ಕೂಡ ತುಂಬಾನೇ ಕಡಿಮೆ ಆಗುತ್ತೆ. ನೋಡ್ಬೋದು ಇಲ್ಲಿ ಕಂಪನಿ 2 ಕ್ಲಚ್ ಅನ್ನ ಕೊಟ್ಟಿದೆ. ಟ್ರ್ಯಾಕ್ಟರ್ ಮೇಲ್ಗಡೆ ಹತ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು. ನೋಡ್ಬೋದು ಇಲ್ಲಿ ಒಂದು ಕ್ಲಚ್ ಇದೆ ನಮ್ಮ ಕಡೆಗೆ, ಅದು ಬಿಟ್ರೆ ಇಲ್ಲಿ ಇದ್ರ ಜೊತೆಗೆ ಒಂದು PTO ಕೂಡ ನಮಗೆ ಕಂಡು ಬರ್ತಾ ಇದೆ. ಈ ಕ್ಲಚ್ ಕೂಡ ಬಹಳ ಸ್ಮೂತ್ ಆಗಿದೆ. ನೋಡ್ಬೋದು ತುಂಬಾ ಫ್ಲೆಕ್ಸಿಬಲ್ ಆಗಿರುವಂತಹ ಕ್ಲಚ್ ಅನ್ನ ಕೊಟ್ಟಿದೆ. ಈಗ ನಾವು ಗೇರ್ ಬಗ್ಗೆ ಮಾತಾಡಲೇಬೇಕು, ಅಷ್ಟು ಅದ್ಭುತವಾಗಿರುವಂತಹ ಗೇರ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಫುಲ್ಲಿ ಕಾನ್ಸ್ಟೆಂಟ್ ಆಗಿರುವಂತಹ ಗೇರು, ಅದ್ರ ಜೊತೆಗೆ ಯಾವುದೇ ರೀತಿ ನಾಯ್ಸ್ ಆಗದೆ ಇರುವಂತಹ ಗೇರು. ನೀವು ಗೇರ್ನ ಚೇಂಜ್ ಮಾಡಿದ್ರೆ ಯಾವುದೇ ರೀತಿ ಸೌಂಡ್ ಬರಲ್ಲ. 12+3 ಆಗಿರುವಂತಹ ಗೇರ್ನ ಕೊಟ್ಟಿದ್ದಾರೆ. ಆಮೇಲೆ ತುಂಬಾ ಫ್ಲೆಕ್ಸಿಬಲ್.
ನೀವು ಆರಾಮಾಗಿ ಗೇರ್ಗಳನ್ನ ಹಾಕ್ಬೋದು, ತೆಗಿಬಹುದು. ಅಷ್ಟು ಕಂಫರ್ಟ್ ಆಗಿರುವಂತಹ ಗೇರ್ ಬಾಕ್ಸ್ ಅನ್ನ ಈ ಟ್ರ್ಯಾಕ್ಟರ್ ಅಲ್ಲಿ ಕೊಟ್ಟಿದ್ದಾರೆ. ನೋಡಬಹುದು, ತುಂಬಾ ಸ್ಪೇಸಿಯಸ್ ಆಗಿರುವಂತಹ ಒಂದು ಇಲ್ಲಿ ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ನೀವು ಆರಾಮಾಗಿ ಕಾಲುಗಳನ್ನ ಇಟ್ಕೋಬಹುದು. ಲಾಂಗ್ ಡ್ರೈವ್ ಮಾಡ್ತೀವಿ ನಾವು ಅಂತಂದ್ರೆ ನಿಮ್ಗೆ ಫ್ಲೆಕ್ಸಿಬಲ್ ಆಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸೈಡ್ ಅಲ್ಲಿ ಗೇರ್ ಕೊಟ್ಟಿದ್ದಾರೆ. ಇದು ಕೂಡ ನಿಮ್ಗೆ ಅಲ್ಲಿ ಜಾಗ ಉಳಿಲಿಕ್ಕೆ ಕಾರಣ ಆಗಿದೆ. ನೋಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ. ನೋಡಿ, ನಾ ಆರಾಮಾಗಿ ನಿಂತ್ಕೊಂಡಿದ್ದೀನಿ, ಆಗ ಈ ಕಡೆ ಬರ್ತೀನಿ, ಹಿಂಗೆ ಬಂದ್ಬಿಟ್ಟು ಕುತ್ಕೊಂಡು ಆರಾಮ್ ಓಡಾಡ್ತೀನಿ. ಅಷ್ಟು ಫ್ಲೆಕ್ಸಿಬಲ್ ಆಗಿರುವಂತಹ ಇಲ್ಲೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಇಲ್ಲಿ ಮುಂದೆ ನೋಡ್ಬೋದು ಹೀಟ್ ಗಾರ್ಡ್ ಅನ್ನ ಕೊಟ್ಟಿದ್ದಾರೆ. ಏನಾದ್ರು ಹೀಟ್ ಆದ್ರೂ ಕೂಡ ನಿಮ್ಗೆ ಕಾಲಿಟ್ಟಾಗ ಕಾಲಿಗೆ ಹೀಟ್ ಬಡಿಬಾರ್ದು ಅಂತೇಳಿ ಈ ಒಂದು ಹೀಟ್ ಗಾರ್ಡ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಆರಾಮಾಗಿ ಡ್ರೈವ್ ಮಾಡ್ಲಿ ಅಂತೇಳಿ ಡ್ರೈವರ್ಗೋಸ್ಕರ ಒಂದು ಫ್ಲೆಕ್ಸಿಬಲ್ ಆಗಿರುವಂತಹ ದೊಡ್ಡದಾಗಿರುವಂತಹ ಸೀಟ್ ಅನ್ನ ಕೊಟ್ಟಿದ್ದಾರೆ. ಈ ಸೀಟ್ ಅನ್ನ ನೀವು ಹಿಂದಕ್ಕೆ ಮುಂದಕ್ಕೆ ಕೂಡ ಮಾಡ್ಕೋಬಹುದು. ನೋಡಿ, ಹಿಂಗೆ ಹಿಂದಕ್ಕೆ ಹೋಗಿ ಆರಾಮಾಗಿ ಕುತ್ಕೋಬಹುದು. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ ಯಾರಾದ್ರೂ ನಿಮ್ ಜೊತೆಗೆ ಲಾಂಗ್ ಡ್ರೈವ್ ಅಲ್ಲಿ ಬರ್ತಾ ಇದ್ದಾರೆ ಈ ಟ್ರ್ಯಾಕ್ಟರ್ ಜೊತೆಗೆ ಅಂದ್ರೆ ಕುತ್ಕೊಳ್ಳಕ್ಕೆ ಒಂದು ಒಳ್ಳೆಯ ಸೀಟಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಿಡ್ಕೊಳ್ಳಿಕ್ಕೆ ಚೆನ್ನಾಗಿರುವಂತಹ ಹೋಲ್ಡರ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾರ್ ತರ ನಮಗೆ ದೊಡ್ಡದಾಗಿರುವಂತಹ ಒಂದು ಡಿಸ್ಪ್ಲೇ ಅನ್ನ ಮುಂಭಾಗದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸ್ಟೇರಿಂಗ್ ಚೆನ್ನಾಗಿ ನಾವು ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ಇಲ್ಲಿ ಒಂದು ನಾಬ್ ಅನ್ನು ಕೊಟ್ಟಿದ್ದಾರೆ. ಕಾರ್ ಅಷ್ಟೇ ಫ್ಲೆಕ್ಸಿಬಲ್ ಆಗಿ ಈ ಟ್ರ್ಯಾಕ್ಟರ್ ಕೂಡ ನಾವು ದೂರದಲ್ಲಿ ಓಡಿಸಬಹುದು. ಇಲ್ಲಿ ನೋಡ್ಬೋದು ನೀವು 2000 kg ತೂಕ ಎತ್ತುವಂತಹ ಕೆಪಾಸಿಟಿಯನ್ನ ಈ ಟ್ರ್ಯಾಕ್ಟರ್ ಅಲ್ಲಿ ಕೊಟ್ಟಿದ್ದಾರೆ. ಎರಡು ಸೈಡು ನೀವು ಅಟ್ಯಾಚ್ ಮಾಡೋದಕ್ಕೆ ಮತ್ತೆ ತೆಗೆಯೋದಕ್ಕೆ ಫ್ಲೆಕ್ಸಿಬಲ್ ಆಗಿರುವಂತಹ ಅಟ್ಯಾಚ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಡಬಲ್ ಡಿಸ್ಟ್ರಿಬ್ಯೂಟರ್ ಅನ್ನ ಇಲ್ಲಿ ಕಂಪನಿ ಕೊಟ್ಟಿದೆ. ಇದರಿಂದ ನಾವು ಹೊಸದಾಗಿ ಬರುವಂತಹ ಒಂದು MB ಪ್ಲಾವ್ ಅನ್ನ ಹಾಕ್ಬೋದು, ಅಥವಾ ಲೇಸರ್ ಲ್ಯಾಂಡ್ ಲೆವೆಲರ್ ಬರುತ್ತಲ್ಲ ಅವುಗಳನ್ನ ನಾವು ಇಲ್ಲಿ ಹಾಕ್ಬೋದು. ಅಡ್ವಾನ್ಸ್ ಟೆಕ್ನಾಲಜಿನ ಕಂಪನಿ ಕೊಟ್ಟಿದೆ. ಟೋ ಹುಕ್ ಕೊಟ್ಟಿದ್ದಾರೆ, ಟಾಪ್ ಲಿಂಕ್ ಕೊಟ್ಟಿದ್ದಾರೆ. ಇದು ಟ್ರ್ಯಾಕ್ಟರ್ ಜೊತೆಗೆ ಕಂಪನಿ ಕೊಟ್ಟಿರುವಂತದ್ದು. ಇದನ್ನ ಬಿಟ್ರೆ ನೀವು ಹೊರಗಡೆ ಮತ್ತೆ ಎಕ್ಸ್ಟ್ರಾ ಏನೋ ಫಿಟ್ಟಿಂಗ್ ಮಾಡಿಸ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಹೆವಿ ಡ್ಯೂಟಿಯಲ್ಲಿರುವಂತಹ ರೇರ್ ಆಕ್ಸಲ್ ಗಳನ್ನ ಇಲ್ಲಿ ಕೊಟ್ಟಿದೆ. ಎಷ್ಟೇ ದೊಡ್ಡದಾಗಿರುವಂತಹ ಲೋಡ್ ಅನ್ನು ಕೂಡ ನೀವು ಈ ಮೂಲಕ ಕ್ಯಾರಿ ಆಗಿ ಮಾಡಬಹುದು. ಇಲ್ಲಿ ನೋಡಬಹುದು ಕಂಪನಿ ಡ್ಯುಯಲ್ PTO ಲಿವರ್ ಅನ್ನ ಕೊಟ್ಟಿದೆ. ಇದರಿಂದ ನೀವು ರಿವರ್ಸ್ ಕೂಡ ಹಾಕೋಬಹುದು, ಮುಂದೆ ಕೂಡ ಹಾಕೋಬಹುದು. ಈಗ ನೀವೇನಾದ್ರೂ ರೋಟಾವೇಟರ್ ನ ಹಾಕೊಂಡ್ಬಿಟ್ಟು ಟ್ರ್ಯಾಕ್ಟರ್ ನ ರನ್ ಮಾಡ್ತಿದ್ದೀರಾ ಅಂದಾಗ ಆವಾಗ ಏನಾದ್ರೂ ಮಣ್ಣು ಸಿಕ್ಬಿದ್ರೆ, ಯಾವ್ದಾದ್ರು ಕಟ್ಟಿಗೆ ಸಿಕ್ಬಿದ್ರೆ ಆವಾಗ ನೀವು ಮಣ್ಣನ್ನ ಹಿಂಗೆ ಮುಂದಕ್ಕೆ ಹಾಕೊಳ್ಳೋದ್ರಿಂದ ನೀವು ಅದನ್ನ ಬೆಳೆಸಬಹುದು. ಮತ್ತೆ ಇಲ್ಲ ಅಂದ್ರೆ ನಮ್ಗೆ ರಿವರ್ಸ್ ಬೇಕಂತಂದ್ರೆ ಇದನ್ನ ಲಿವರ್ನ ರಿವರ್ಸ್ ಹಾಕೊಂಡ್ರೆ ನೀವು ಅಲ್ಲೂ ಕೂಡ ಮಣ್ಣು ಮಟ್ಟಿ ಏನಾರು ಸಿಕ್ಕಿದ್ರು ಅದನ್ನ ನೀವು ತೆಗಿಬಹುದು. ಕ್ಲಿಯರ್ ಲೆನ್ಸ್ ಇರುವಂತಹ ಫೆಂಡರ್ ಲೈಟ್ ಅನ್ನ ಕಂಪನಿ ಕೊಟ್ಟಿದೆ. ಇದರಿಂದ ಏನು ಬಹಳ ಕ್ಲಿಯರ್ ಆಗಿ ಬೆಳಕು ಕೂಡ ಕಾಣಿಸುತ್ತೆ. ಈ ಟ್ರ್ಯಾಕ್ಟರ್ಗಳಲ್ಲಿ ಮೇಜರ್ ಆಗಿ ಪ್ರಾಬ್ಲಮ್ ಬರುವಂತದ್ದು ಸ್ಪೀಡ್ ಪ್ರಾಬ್ಲಮ್. ಸ್ಪೀಡ್ ಚೆನ್ನಾಗಿದ್ರೆ ನಿಮ್ಮ ಕೆಲಸಗಳು ಕೂಡ ಬೇಗ ಆಗ್ತಾ ಇದಾವೆ. ಸ್ಪೀಡ್ ಚೆನ್ನಾಗಿರ್ಬೇಕು ಅಂತಾನೆ ಈ ಬ್ಲಾಕ್ ಪ್ಯಾಂಥರ್ಸ್ DG ಟ್ರ್ಯಾಕ್ ಅವರ ಬ್ಲಾಕ್ ಸೀರೀಸ್ ನಲ್ಲಿ ಇವರು 39.9 ಆಲ್ಮೋಸ್ಟ್ 40 km/h ಇರುವಂತಹ ಸ್ಪೀಡ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ನಿಮ್ಮ ಎಲ್ಲಾ ಕೆಲಸಗಳು ಬೇಗನೆ ಆಗ್ತವೆ. ಸ್ನೇಹಿತರೆ, ಹಾಗಾದ್ರೆ ಎಷ್ಟು ಬೆಲೆ ಈ ಟ್ರ್ಯಾಕ್ಟರ್ ಅಂತ ಕೇಳ್ತಿದ್ದೀರಾ? ಈ ಎಲ್ಲ ಬ್ಲಾಕ್ ಸೀರೀಸ್ ನ ಬೆಲೆ ಬಂದ್ಬಿಟ್ಟು ಬಹಳನೇ ಕಡಿಮೆ, 7 ರಿಂದ 9 ಲಕ್ಷದ ಒಳಗಡೆ ಈ ಟ್ರ್ಯಾಕ್ಟರ್ಗಳು ನಿಮಗೆ ಸಿಗ್ತವೆ. ಅದು ಕೂಡ 5 ವರ್ಷ ವಾರಂಟಿಯೊಂದಿಗೆ. ಈ DC ಟ್ರ್ಯಾಕ್ ನ ಬ್ಲಾಕ್ ಸೀರೀಸ್ ನ ಎಲ್ಲಾ ಮಾಹಿತಿ ನಾನು ಕೊಟ್ಟಿದ್ದೀನಿ ಅನ್ಕೊಂತೀನಿ. ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಾಗಿದ್ರೆ ಕಮೆಂಟ್ ಅಲ್ಲಿ ತಪ್ಪದೆ ನಿಮ್ಮ ಡೌಟ್ಸ್ ಗಳನ್ನ, ಕ್ವಶನ್ ಗಳನ್ನ ಕೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗಳನ್ನ ನೋಡ್ತಾ ಇರಿ. ಚಂದನವನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.